ಸೂಪರ್ಮ್ಯಾನ್ ಡಿಸಿಯು ನ ಹೊಸ ಆರಂಭ. ಒಳ್ಳೆ ಆರಂಭನ ಅಂತ ಕೇಳಿದ್ರೆ ಎಸ್, ಒಂದು ಒಳ್ಳೆಯ ಟೋನ್ ನ ಸೆಟ್ ಮಾಡಿದೆ. ಸೂಪರ್ ಮ್ಯಾನ್ ನ ಹೋಪ್ಫುಲ್ ಅಂಡ್ ಜಾಲಿ ಆಗಿರೋ ತರ ಕ್ಯಾರೆಕ್ಟರ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಡಾರ್ಕ್ ಅಂಡ್ ಗ್ರಿಪ್ಪಿ ಆಗಿರೋ ಸೂಪರ್ ಮ್ಯಾನ್ ನಿಂದ ಈ ಟ್ರಾನ್ಸ್ಫಾರ್ಮೇಶನ್ ತುಂಬಾ ಜನರಿಗೆ ಇಷ್ಟವಾಗದೇ ಇರಬಹುದು, ಬಟ್ ನಿಜವಾಗ್ಲೂ ಕಾಮಿಕ್ ಅಕ್ಯುರೇಟ್ ಆಗಿ ಜೇಮ್ಸ್ ಗನ್ ಪ್ರೆಸೆಂಟ್ ಮಾಡಿದ್ದಾರೆ. ಸೂಪರ್ ಮ್ಯಾನ್ ಗಿಂತ ಲೆಕ್ಸ್ ಲೂಥರ್ ನ ಇಷ್ಟ ಪಡುವವರ ಚಾನ್ಸ್ ಜಾಸ್ತಿ ಇದೆ. ಆ ಮನುಷ್ಯನ ಆಟಿಟ್ಯೂಡ್, ಅವನ ವಿಲ್ಲನಿಸಂ ಮೂವಿನ ಒಂದು ಸ್ಟೆಪ್ ಮೇಲೆ ತಗೊಂಡೋಗಿದೆ. ಸ್ಕ್ರೀನ್ ನ ಒಳಗೆ ಹೋಗಿ ಅವನ ತಲೆ ಮೇಲೆ ಒಡಿದು ಬರೋಣ ಅನ್ನೋ ತರ ಫೀಲ್ ನಮಗೆ ಬಂದ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಜೇಮ್ಸ್ ಗನ್ ಪ್ರೆಸೆಂಟ್ ಮಾಡಿದ್ದಾರೆ. ಅಂಡ್ ಜೇಮ್ಸ್ ಗನ್ ನ ಸ್ಪೆಷಲ್ ಏನು ಗೊತ್ತಿಲ್ಲದೆ ಇರೋ ಕ್ಯಾರೆಕ್ಟರ್ ಗೆ ಮಾಸ್ ಸೀಕ್ವೆನ್ಸ್ ನ ಇಡೋದು, ಅದು ಈ ಮೂವಿಲಿ ಮಿಸ್ಟರ್ ಟೆರಿಫಿಕ್ ಗಾಯ್ ಗಾರ್ಡನ್ ಗೆ ನಡೆದಿರುತ್ತೆ. ಟಾಪ್ ಗರ್ಲ್ ನ ಮಾತ್ರ ಸ್ವಲ್ಪ ಬೆಟರ್ ಆಗಿ ಬರಿಬಹುದಿತ್ತು, ಬಟ್ ಮಿಸ್ಟರ್ ಟೆರಿಫಿಕ್ ನ ಫೇವರೇಟ್ ಕ್ಯಾರೆಕ್ಟರ್ ಆಗಿ ತಗೊಳ್ಳುವ ಚಾನ್ಸ್ ತುಂಬಾ ಇದೆ. ಮೂವಿ ತುಂಬಾ ಇಂಟ್ರೆಸ್ಟ್ ಆಗಿ ಇರೋದ್ರಿಂದ 2 ಅವರ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ತುಂಬಾ ಕಲರ್ಫುಲ್ ಆಗಿದೆ, ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ವಿಎಫ್ಎಕ್ಸ್ ಸಕ್ಕದಾಗಿ ಮಾಡಿದ್ದಾರೆ. ಮ್ಯೂಸಿಕ್, ಓಜಿ ಮ್ಯೂಸಿಕ್ ನೇ ಸ್ವಲ್ಪ ರೀಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ನಾಸ್ಟಾಲಜಿಕ್ ಫೀಲ್ ಬರ್ತೈತೆ. ಸೂಪರ್ ಮ್ಯಾನ್ ಗೆ ಬೆಸ್ಟ್ ಫ್ಲೈಯಿಂಗ್ ಸೀಕ್ವೆನ್ಸ್ ಕೊಟ್ಟಿದ್ದಾರೆ, ಆದ್ರೆ ಸೂಪರ್ ಮ್ಯಾನ್ ನ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ನ ಕಮ್ಮಿ ಆಯ್ತು ಅನ್ನಿಸ್ತು. ಆರಿಜಿನ್ ಸ್ಟೋರಿ ಅಲ್ಲ ಕಣ್ರಿ ಇದು. ಸೂಪರ್ ಮ್ಯಾನ್ 3 ವರ್ಷಗಳಿಂದ ಟೈಮ್ ಸ್ಪೆಂಡ್ ಮಾಡಿ ಫಸ್ಟ್ ಟೈಮ್ ಸೋಲೋ ತರ ತಗೊಂಡೋಗಿರ್ತಾರೆ. ಗ್ರೌಂಡೆಡ್ ಆಗಿರ್ಬೋದು, ಅರೆ ಇಷ್ಟೊಂದು ಬೇಡ ಅಂತ ಅನ್ಸುತ್ತೆ. ಬಟ್ ಫೈನಲಿ ಕಾಮಿಕ್ ನಲ್ಲಿ ಓದಿದ್ದು ಸೂಪರ್ ಮ್ಯಾನ್ ನ ಕಣ್ ಮುಂದೆ ತಂದು ನಿಲ್ಲಿಸ್ದಂಗೆ ಇತ್ತು. ತುಂಬಾ ಸಮಯದಲ್ಲಿ ಕಾಮಿಕ್ಸ್ ಫ್ರೇಮ್ ಆಗೇ ಫೀಲ್ ಆಗ್ತಿತ್ತು, ಆದ್ರೆ ಇನ್ನೂ ಬೆಟರ್ ರೈಟಿಂಗ್ ಕ್ಯಾರೆಕ್ಟರ್ ಗೆ ಇರ್ಬೇಕಿತ್ತು ಅನ್ಸುತ್ತೆ. ಮುಖ್ಯವಾಗಿ ಸಿನಿಮಾದಲ್ಲಿ ತುಂಬಾ ಕ್ಯಾರೆಕ್ಟರ್ ಇದ್ದಾರಲ್ಲ, ಓವರ್ ಸ್ಟಫ್ ಆಗಿ ಫೀಲ್ ಆಗ್ತಾ ಇತ್ತು. ಅದ್ ಬಿಟ್ರೆ ಡಿಸಿಯುಗೆ ಒಂದು ಒಳ್ಳೆ ಪ್ರಾರಂಭ. ಎಷ್ಟು ಜನರು ಮೂವಿ ನೋಡಿದ್ರಿ ಮತ್ತೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ನೋಡಿದ್ರಿ ಅಂತ ಕಮೆಂಟ್ ಮಾಡಿ ನೋಡೋಣ.